ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ರೇಣುಕಾ ಸ್ವಾಮಿ ಸಹೋದರಿ ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ಲಿಕ್ಕಿದ್ದಾರೆ. ಡೆವಿಲ್ ಗ್ಯಾಂಗ್ ಕೃತ್ಯದ ಬಗ್ಗೆ ಸುಚೇತಾ ಅವರು ಏನು ಹೇಳ್ತಾರೆ? ಸುಚೇತಾ ರೇಣುಕಾ ಸ್ವಾಮಿ ಅವರ ಸಹೋದರಿ. ಈಗ ಕೊನೆ ಕ್ಷಣದ ಎಕ್ಸ್ಕ್ಲೂಸಿವ್ ಫೋಟೋಗಳು ಬಹಿರಂಗ ಆಗಿರೋದು. ಆ ಡಿ ಗ್ಯಾಂಗ್ನ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ಆ ಫೋಟೋಗಳು ಸಾರಿ ಸಾರಿ ಹೇಳ್ತಾ ಇವೆ. ಈ ಬಗ್ಗೆ ರೇಣುಕಾ ಸ್ವಾಮಿ ಸಹೋದರಿ ಹೇಳೋದೇನು? ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ರೇಣುಕಾ ಸ್ವಾಮಿ ಸಹೋದರಿ ಸುಚೇತಾ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚೇತಾ ಅವರೇ ನಮಸ್ಕಾರ. ಕೊನೆ ಕ್ಷಣದ ಫೋಟೋಗಳನ್ನು ನಾವು ಗಮನಿಸ್ತಾ ಇದ್ವಿ. ದರ್ಶನ್ ಅಂಡ್ ಗ್ಯಾಂಗ್ ನ ಕ್ರೌರ್ಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ಅವು ಸಾರಿ ಸಾರಿ ಹೇಳ್ತಾ ಇವೆ. ಆ ಫೋಟೋಗಳನ್ನ ನೋಡಿದಾಗ ನಿಮ್ಗೆ ಅನಿಸಿದ್ದೇನು? ಏನ್ ಹೇಳ್ತೀರಿ? ಸರ್, ಅನ್ಸೋದೇನನ್ನಕ್ಕಿಂತ ನಾವು ಜೀವನದಲ್ಲಿ ಯಾವತ್ತು ಯಾರನ್ನೂ ಇಷ್ಟು ಬೇಡಿರ್ಲಿಲ್ಲ ಸರ್. ಅಷ್ಟು ಬೇಡ್ಕೊಂಡಿದ್ದಾನ ಅವ್ನು, ನಾನು ಮಾಡಿದ ತಪ್ಪಾಗಿದೆ, ನನ್ ಬಿಟ್ಬಿಡಿ ಅಂತ. ಅವ್ರು ಯಾವ ಪರಿಸ್ಥಿತಿಯಲ್ಲಿ ಅವ್ನ್ ಬಿಟ್ಟಿದ್ರು ಕೂಡ ನಾವು ಅವ್ನ್ ಸೇವೆ ಮಾಡಿ, ಅವ್ನ್ ಹೆಂಗಿದ್ರು ಅವ್ನ್ ಕೋಡ ಆಗಿರ್ಲಿ, ಕುಂಟ ಆಗಿರ್ಲಿ, ಅವ್ನ್ ಯಾವ ತರ ನಮ್ ಮನೆಗ್ ಬಂದಿದ್ರು ಕೂಡ ನಾವು ಅವನನ್ನ ನೋಡ್ಕೊಂಡು ಮಾಡ್ತಿದ್ವಿ ಸರ್. ಯಾಕಂದ್ರೆ ಜೀವನಾರು ಇರುತ್ತಲ್ಲ ಅನ್ನೋ ಒಂದ್ ಇದ್ರಲ್ಲಿ ಇರ್ತಿದ್ವಿ. ಬಟ್ ಇವ್ರು ಇಷ್ಟು ಬೇಡ್ಕೊಂಡು ಅಷ್ಟು ಇದನ್ ಮಾಡಿದ್ರೆ ಇವರಿಗೆ ಕರುಣೆ ಅನ್ನೋದಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಸರ್? ಇವತ್ತು ಇಡೀ ಮಂತನ ನಮ್ ಜೀವನ ಹಾಳಾಗಿದೆ, ನಮ್ ಮಂತನ ಇದನ್ನೇ ಆಗೋಗಿದೆ ಇವತ್ತು. ಯಾಕಂದ್ರೆ ಅಪ್ಪಾಜಿಗೆ ಶುಗರ್ ಪೇಷಂಟ್, ಅವ್ರು ದಿನ ಕುಗ್ಗೋಗ್ತಾ ಇದಾರೆ, ಅಮ್ಮ ಕೂಡ ಕುಗ್ಗೋಗ್ತಾ ಇದಾರೆ. ಇನ್ನ ನಮ್ಮ ಅತ್ತಿಗೆಗೆ ಧೈರ್ಯ ಹೇಳೋರು ಯಾರು? ಅವ್ರ ಮುಂದೆ ನಾವು ಬೇಜಾರು ಮಾಡ್ಕೊಂಡು ಅವಳಿಗೆ ದುಃಖ ಪಡ್ತಾಳೆ, ಅವಳಲ್ಲಿ ಮಗು ಬೆಳೀತಾ ಇದೆ. ಅದಕ್ಕೋಸ್ಕರನಾದ್ರು ನಾವು ಗಟ್ಟಿಯಾಗಿರ್ಬೇಕು ಅಂತ ಅಪ್ಪ ಅಮ್ಮ ಎಷ್ಟು ದುಃಖ ನುಂಗ್ಕೊಂಡು ಎಲ್ಲರೂ ಕೂಡ ಅವಳಿಗೆ ಅಷ್ಟೇ ಪ್ರೀತಿ ಕಾಳಜಿ ಎಲ್ಲಾ ಮಾಡಿ ಎಲ್ಲಾ ತೋರಿಸ್ತೀವಿ. ಬಟ್ ಅವಳು ಯಾವಾಗ್ಲೂ ಹೇಳ್ತಾಳೆ ನನ್ನ ಎದುರಿಗೆ, ಯಾರು ಎಷ್ಟೇ ಪ್ರೀತಿ ಕೊಟ್ರು ನನ್ ಗಂಡ ಕೊಡೋ ಪ್ರೀತಿ ಕಾಳಜಿ ಆಗಲ್ಲ ಅಂತ ಹೇಳ್ತಾಳೆ ಸರ್. ಅದು ಖಂಡಿತ. ಯಾಕಂದ್ರೆ ಅವಳಿಗೆ ಆ ಗಂಡನ್ ಕಳ್ಕೊಂಡಿರೋ ನೋವು ಇವತ್ತೇನು ಅನ್ನೋದು ಗೊತ್ತಾಗಿದೆ ಅವಳಿಗೆ. ನಾವ್ ಯಾವತ್ತು ಜೀವನದಲ್ಲಿ ನಮ್ಮ ಫ್ಯಾಮಿಲಿ ಯಾರನ್ನೂ ಬೇಡ್ದಾರಲ್ಲ ಅಂತದ್ ಇವತ್ತು ಅವ್ರು ನಮ್ಮ ಅಣ್ಣ ಅವ್ರ ಹತ್ರ ಬೇಡ್ತಿದ್ದಾನೆ ಅಂದ್ರೆ ಆ ಮನುಷ್ಯನಿಗೆ ಒಂದ್ ಕರುಣೆ ಬರ್ಲಿಲ್ವಾ? ಒಂದ್ ತಮ್ಮನ್ ರೀತಿಯಲ್ಲಿ ನನಗೂ ಒಬ್ಬ ತಮ್ಮ ಇದ್ದಂಗೆ ಇವನು ಏನೋ ಒಂದ್ ತಪ್ಪು ಮಾಡಿದಾನೆ ಅಂತ ಹೇಳಿ ಒಂದ್ ಬಿಟ್ ಕಳ್ಸಿದ್ರು ಆಗಿತ್ತು ಸರ್. ತಮ್ಮನ್ ತರ ಟ್ರೀಟ್ ಮಾಡ್ಬೋದಾಗಿತ್ತು. ಅಭಿಮಾನಿ ಅಲ್ದೇ ಇದ್ರು ಕೂಡ ಅಥವಾ ಅಭಿಮಾನಿ ಆಗಿದ್ರು ಕೂಡ ಅಭಿಮಾನಿನ ತಮ್ಮ ಅಂತ ಸ್ವೀಕಾರ ಮಾಡುವಂತವ್ರು ಎಷ್ಟೋ ನಟರುಗಳು ಇದ್ದಾರೆ ಸರ್. ಇವತ್ತು ಅಂತ ವ್ಯಕ್ತಿಯಾಗಿ ಈ ಮನುಷ್ಯ ಅವ್ನ್ ಯಾವ ಸ್ಥಿತಿಯಲ್ಲೇ ಇರ್ಲಿ, ಆಯ್ತು ಹೊಡೆದಿರ್ತಾರಲ್ಲ, ಅಷ್ಟು ಯಾವ ಸ್ಥಿತಿಯಲ್ಲಿ ಇದ್ರು ಅವನನ್ನ ವಾಪಸ್ ಕಳಿಸ್ಕೊಟ್ಟಿದ್ರೆ ನಾವ್ ಅವ್ನ್ ಸೇವೆ ಮಾಡಿ ಅವನ ಜೀವನ ಅವ್ನ ಜೋಪಾನ ಮಾಡ್ತಾ ಇದ್ವಿ ಸರ್. ಅಷ್ಟು ಬಿಟ್ಟು ಇವ್ರು ಈ ತರ ಇಷ್ಟೊಂದು ಕೊಲೆ ಮಾಡೋಷ್ಟ್ರ ಮಟ್ಟಿಗೆ ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತ ನಾವ್ ಯಾರು ಅನ್ಕೊಂಡಿರ್ಲಿಲ್ಲ. ಈ ಫೋಟೋ ನೋಡ್ಬಿಟ್ಟು ನಿಜವಾಗ್ಲೂ ನಮಗ್ ಅದೇ ನೋವಾಗಿತ್ತು ಸರ್. ನಮ್ ಫ್ಯಾಮಿಲಿ ಇವತ್ತವರೆಗೂ ಯಾರನ್ನು ಬೇಡ್ದವ್ರಲ್ಲ. ಇವತ್ತು ಆ ವ್ಯಕ್ತಿಗೆ ಅಷ್ಟು ಬೇಡ್ಕೊಂಡ್ರು ಕೂಡ ಕನಿಕರ ಅನ್ನೋದು ಕರುಣೆ ಅನ್ನೋದು ಬಂದಿಲ್ವಾ ಅನ್ನೋದೇ ನಮಗ್ ಬೇಜಾರಾಗ್ತಿದೆ ಸರ್. ಸುಚೇತಾ ಅವ್ರು ತಾವು ಹೇಳ್ತಾ ಇರೋದು ಏನಂತಂದ್ರೆ, ಆತ ತಪ್ಪು ಮಾಡಿದ್ರು ಕೂಡ ಒಂದು ಬುದ್ಧಿ ಮಾತು ಹೇಳಿ ಕಳಿಸಿದ್ರೆ ಆತ ತನ್ನ ಜೀವನದಲ್ಲಿ ಸುಧಾರಿಸ್ಕೋತಿದ್ನೋ ಏನೋ, ಅಥವಾ ಇನ್ನೊಮ್ಮೆ ಈ ರೀತಿ ತಪ್ಪು ಮಾಡ್ತಿದ್ದಿಲ್ಲೋ ಏನೋ. ಆದ್ರೆ ಇವರು ಈ ರೀತಿ ಕ್ರೌರ್ಯ ಮಾಡಿರೋದು ಬೇಕಾಗಿರ್ಲಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು ಸರ್, ಅವ್ರು ಹೊಡೆದ್ ಬಿಟ್ಟು ಎಷ್ಟೇ ಅವ್ನು ಯಾವ ಸ್ಟೇಜ್ ಅಲ್ಲಿ ಇದ್ದ, ಈಗ ಹೊಡೆದು ಅವನೊಂದ್ ಅರ್ಧ ಇದನ್ ಮಾಡಿದ್ರಲ್ಲ ಅದೇ ಸ್ಟೇಜ್ ಅಲ್ಲೇ ಕಳ್ಸಿದ್ರು ಕೂಡ. ಯಾಕಂದ್ರೆ ಈಗ 98 ಅಜ್ಜಿದು ಸೇವೆ ಮಾಡ್ತಿದೀವಿ ಅಂದ್ರೆ ಸ್ವಂತ ನಮ್ಮ ಅಣ್ಣನ್ ಮಾಡ್ದೆ ಇರ್ತಿದ್ವ, ಅಪ್ಪ ಅಮ್ಮ ಸ್ವಂತ ಮಗನ್ ಸೇವೆ ಮಾಡ್ದೆ ಇರ್ತಿದ್ರ, ಅಟ್ಲೀಸ್ಟ್ ಜೀವ ಇದ್ಯಾರು ಅನ್ಕೊಂಡು ಅವನನ್ನ ಹೆಂಗೋ ನಾವು ನೋಡ್ಕೊಂಡ್ ಇರ್ತಿದ್ವಿ. ಅದನ್ ಬಿಟ್ಟಿರಿ ಇವತ್ ಜೀವ ತೆಗೆದು ಒಂದ್ ಇಡೀ ಮಂತನನ್ನೇ ಹಾಳು ಮಾಡಿದ್ರಲ್ಲ ಸರ್ ಅಂತ. ಈಗ ತಮ್ಮ ಸಹೋದರನ ಮೇಲೆ ಯಾವ ರೀತಿ ಇವರು ಕ್ರೌರ್ಯ ಮೆರೆದಿದ್ರು, ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅನ್ನೋದನ್ನ ನೀವು ಅವ್ರಿವ್ರ ಮಾತಿಂದ ಕೇಳಿದ್ರಿ. ಆದ್ರೆ ಈಗ ಮುಖ್ಯವಾಗಿ ಒಂದು 2 ಫೋಟೋಗಳನ್ನ ನೋಡಿದಾಗ ನಿಮ್ಮ ತಮ್ಮ ಎಷ್ಟು ಕಷ್ಟ ಅನುಭವಿಸಿದ್ರು. ಲಾಸ್ಟ್ ಟೈಮ್ ಅಲ್ಲಿ ಅವ್ರನ್ನ ಪರಿಪರಿಯಾಗಿ ಪ್ರಾಣ ಭಿಕ್ಷೆನ ಬೇಡ್ಕೊಂಡ್ರು. ಲಿಟ್ರಲಿ ಆ ಫೋಟೋಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ಶೆಡ್ ನಲ್ಲಿ ಅವ್ರನ್ನ ಯಾವ ರೀತಿ ಹಿಂಸೆ ಕೊಟ್ರು ಅಂತ. ಅದನ್ನ ನೋಡಿದಾಗ ನಿಮ್ಗೆ ಅನ್ಸಿದ್ದೇನು? ಈ ರೀತಿ ಸಹೋದರನ ಕಿರುಕುಳ ಕೊಟ್ರಲ್ಲ ಅಂತ. ಫೋಟೋ ನೋಡ್ತಿದಂಗೆ ನಮಗೆ ಅದೇ ಹೇಳಿದ್ನಲ್ಲ, ನಮ್ ಫ್ಯಾಮಿಲಿ ಇಷ್ಟು ವರ್ಷ ಯಾವತ್ತು ಯಾವ ವಿಷಯಕ್ಕೆ ಆಗ್ಲೂ ಕೂಡ ಯಾರನ್ನೂ ಬೇಡ್ಕೊಂಡಿರ್ಲಿಲ್ಲ. ಇಷ್ಟೊಂದು ಪರಿಪರಿಯಾಗಿ ಯಾರನ್ನು ಕೂಡ ಬೇಡ್ಕೊಂಡಿಲ್ಲ ಅವನು ಅಂತಲ್ಲ, ನಮ್ ಫ್ಯಾಮಿಲಿ ಯಾರು ಕೂಡ. ಯಾಕಂದ್ರೆ ನಾವ್ ಅಷ್ಟು ನಮ್ಮ ಫ್ಯಾಮಿಲಿ ಅಷ್ಟು ಇದ್ರಿಂದ ಬಂದಿರ್ತಕ್ಕಂಥ ಫ್ಯಾಮಿಲಿ ಹೊತ್ತು ಯಾವತ್ತು
ನಮ್ ಕೈಲಾದ್ರೆ ನಾವು ಸಹಾಯ ಮಾಡ್ತೀವಿ, ಇಲ್ಲಾಂದ್ರೆ ಸುಮ್ನೆ ಇದ್ಬಿಡ್ತೀವಿ ಹೊತ್ತು. ಇನ್ನೊಬ್ರಿಗೆ ನಾವ್ ಯಾವತ್ತೂ ತೊಂದ್ರೆ ಕೊಟ್ಟವ್ರಲ್ಲ ಸರ್, ಅಂತ ಫ್ಯಾಮಿಲಿ ನಮ್ದು. ಅಂತದ್ ಇವತ್ತು ಆ ಮನುಷ್ಯನ ಹತ್ರ ಹೋಗಿ ನಮ್ಮ ಅಣ್ಣ ಅಷ್ಟು ಬೇಡ್ಕೊಂಡ್ರು ಕೂಡ ಆ ಮನುಷ್ಯನ ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವ್ ಒಂದ್ ತಮ್ಮನ್ ರೀತಿಯಲ್ಲ ಆತನ್ ಬಿಟ್ಟು ಕಳಿಸ್ಬೋದಾಗಿತ್ತಲ್ಲ. ಬಿಟ್ಟು ಕಳ್ಸಿ ಈ ತರ ಮಾಡಿದ್ದೆ, ಕಳ್ಸಿ ಈ ತರ ನಿಮ್ ಬ್ರದರ್ಗೆ ಈ ತರ ಮಾಡಿದೀವಿ ಅಥವಾ ನಿಮ್ ಮಗನ್ಗೆ ಈ ತರ ಮಾಡಿದೀವಿ ಅಂತಂದ್ ಹೇಳ್ಬಿಟ್ಟಿದ್ರೆ ನಾವ್ ಆತ ಯಾವ ಸ್ಥಿತಿಯಲ್ಲಿ ಬಂದಿದ್ದ ಆ ಸ್ಥಿತಿಯಲ್ಲಿ ಅವ್ನು ನಾವು ಡಾಕ್ಟ್ರಿಗೆ ತೋರ್ಸ್ಮೆ ಏನು ಟ್ರೀಟ್ಮೆಂಟ್ ಮಾಡಿ ನಮ್ ಕೈಲಾಗಿದ್ ಸೇವೆ ಅವ್ನ್ ಎಲ್ಲಿವರೆಗೂ ಇರ್ತೀನಿ ಅಲ್ಲಿವರೆಗೂ ನಮ್ ಕೈಲಾಗಿದ್ ಸೇವೆ ನಾವ್ ಮಾಡ್ತಿದ್ವಿ. ಅದನ್ ಬಿಟ್ಟು ಇವ್ರ ಒಂದ್ ಜೀವನೇ ತೆಗೆದು ಅವಳು ಕೂಡ ನಮ್ಮ ಅತ್ತಿಗೆ ಕೂಡ ಸಣ್ಣ ವಯಸ್ಸು, ಈಗ ಅವಳು ಕೂಡ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ. ಅದು ದಿನ ಆದಾಗಂದು ಕೂಡ ಅವ್ನ ನೆನಪು ತುಂಬಾ ಕಾಡ್ತಿದೆ. ಅವಳು ಯಾವಾಗ್ಲೂ ಅದೇ ಹೇಳ್ತಾಳೆ, ನಾಳೆ ಹುಟ್ಟೋ ಮಗ ಅಪ್ಪ ಇಲ್ಲಿ ಅಂತ ಕೇಳಿದ್ರೆ ನಾನೇನ್ ಉತ್ತರ ಹೇಳಿ ಅಂತ ನನ್ನೇನ್ ಕೇಳ್ತಾಳೆ ಸರ್ ಅವಳು. ನನಗೂ ಕೂಡ ಅದಕ್ಕೆ ಏನ್ ಉತ್ತರ ಹೇಳ್ಬೇಕು ಅನ್ನೋದು ನನ್ನಲ್ಲೂ ಉತ್ತರ ಇಲ್ಲ. ಇಲ್ಲ, ದರ್ಶನ್ ಅಭಿಮಾನಿ ಯಾವತ್ತೂ ಆಗಿಲ್ಲ ನಮ್ಮ ಅಣ್ಣವ್ರು. ಸುಚೇತಾ ಅವರೇ, ಇಷ್ಟೊಂದು ಫೋಟೋಗಳು ಸಿಕ್ಕಿದೆ, ನಿನ್ನೆ ಅಷ್ಟೇ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿದ್ದಾರೆ. ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ತಮಗೆ ಇದೆಯಾ? ಏನ್ ಹೇಳ್ತೀರಿ ತಾವು? ಫೈನ್, ಅವ್ರನ್ನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅವ್ರು ಹೇಳ್ತಾ ಇರೋದು, ಸುಚೇತಾ ರೇಣುಕಸ್ವಾಮಿ ಅವರ ಸಹೋದರಿ ಹೇಳ್ತಾ ಇರೋದೇನಂತಂದ್ರೆ, ಈ ರೀತಿ ನಾವು ಪ್ರಾಣ ಭಿಕ್ಷೆ ಬೇಡಿದ್ದು ಅಥವಾ ಯಾವುದಕ್ಕಾದರೂ ಈ ರೀತಿ ಬೇಡಿಕೊಂಡಿದ್ದು ನಮ್ಮ ಮನೆತನದಲ್ಲೇ ಇಲ್ಲ. ಆದರೆ ನಾವು ಪ್ರಾಣ ಭಿಕ್ಷೆಯನ್ನ ಬೇಡ್ತಾ ಇದ್ದದ್ದು ನಮ್ಮ ಸಹೋದರ. ಅಭಿಮಾನಿ ಅಂತ ಹೇಳ್ಕೊಳ್ತಾ ಇದ್ದವನು ಅಭಿಮಾನಿಯನ್ನ ತಮ್ಮ ಅಂತ ಕಾಣೋರು ಎಷ್ಟೋ ಜನ ಇದ್ದಾರೆ. ಆ ರೀತಿ ನನ್ನ ತಮ್ಮನನ್ನ ದರ್ಶನ್ ಅವರು ನನ್ನ ತಮ್ಮ ಅನ್ನೋ ರೀತಿಯಲ್ಲಿ ನೋಡಿದಿದ್ರೆ, ತಪ್ಪು ಮಾಡಿದ್ದನ್ನ ಬುದ್ಧಿ ಹೇಳಿ ಕಳಿಸಿದ್ರೆ ಇವತ್ತು ಈ ರೀತಿಯ ಪರಿಸ್ಥಿತಿ ಬರ್ತಿತ್ತ? ನಮ್ಮ ಮನೆತನವನ್ನೇ ಹಾಳು ಮಾಡಿದ್ರು ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ರೇಣುಕಸ್ವಾಮಿ ಅವರ ಸಹೋದರಿ ಸುಚೇತಾ ಅವರು. ಇನ್ನು ಇದೇ ಸಂದರ್ಭದಲ್ಲಿ ಅವತ್ತು ನಡೆದಂತಹ ಘಟನೆ ಮತ್ತು ಈ ಫೋಟೋಗಳನ್ನು ನೋಡಿ ಅವರು ಕಣ್ಣೀರು ಹಾಕಿದ್ರು. ತನ್ನ ತಮ್ಮ ಪ್ರಾಣ ಭಿಕ್ಷೆಯನ್ನ ಕೇಳಿಕೊಂಡಿದ್ದು, ಜೊತೆಗೆ ಡಿ ಗ್ಯಾಂಗ್ ಈ ರೀತಿ ಕ್ರೌರ್ಯ ಮೆರೆದಿದ್ದಕ್ಕೆ ಅವರು ಕೊತ್ತ ಕುದಿತಾ ಇದ್ದಾರೆ. ಆಕ್ರೋಶದ ಮಾತುಗಳನ್ನು ಆಡ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ ಮತ್ತೊಂದು ಮಾತು ಏನಂತಂದ್ರೆ, ತಮ್ಮನಾಗಿ ಆತನಿಗೆ ಜೀವ ಭಿಕ್ಷೆಯನ್ನ ಕೊಟ್ಟು ಬಿಡಬೇಕಾಗಿತ್ತು, ಸುಧಾರಿಸ್ಕೋತಾ ಇದ್ದ. ಆತ ತಪ್ಪು ಮಾಡಿದ್ದು ನಿಜಾನೇ ಆಗಿದ್ದಿದ್ರೆ ಆತನಿಗೆ ಬುದ್ಧಿ ಹೇಳಿ ಕಳಿಸ್ಬೋದಿತ್ತು. ಆದ್ರೆ ಈ ರೀತಿ ಯಾಕೆ ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನ ರೇಣುಕಸ್ವಾಮಿ ಅವರ ಸಹೋದರಿ ಮಾಡ್ತಾ ಇದ್ದಾರೆ. ಸರ್, ರೇಣುಕಸ್ವಾಮಿ ಅವರ ಸಹೋದರನ ಇನ್ನಷ್ಟು ಮಾತಾಡಿಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ರೇಣುಕಸ್ವಾಮಿ ಸಹೋದರಿ ಸುಚೇತಾ ಅವರು ನಮ್ಮ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡುವಾಗ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯದ ವಿರುದ್ಧ ಅವರು ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ತನ್ನ ಸಹೋದರ ಪರಿಪರಿಯಾಗಿ ಕೇಳಿಕೊಳ್ತಾ ಇದ್ರು ಕೂಡ ಈ ರೀತಿ ದೌರ್ಜನ್ಯ ಮಾಡಿರೋದು, ದರ್ಪ ಮೆರೆದಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಅವರು ಮಾಡ್ತಾ ಇರೋದು. ಪ್ರಾಣ ಭಿಕ್ಷೆಯನ್ನ ಕೊಟ್ಟಿದ್ದಾರೆ, ಇವತ್ತು ನನ್ನ ಸಹೋದರ ಸುಧಾರಿಸ್ಕೋತಾ ಇದ್ದ, ಇನ್ ಕೇಸ್ ಆತ ತಪ್ಪು ಮಾಡಿದ್ದು ನಿಜಾನೇ ಆಗಿದ್ದರೆ ಆತನಿಗೆ ಬುದ್ಧಿ ಮಾತು ಹೇಳಿ ಕಳಿಸಬಹುದಿತ್ತು. ಅಭಿಮಾನಿ ಆದವನನ್ನ ಇವರು ಸಹೋದರನಾಗಿ ನೋಡ್ಕೋಬೇಕಾಗಿತ್ತು, ತಮ್ಮನ ರೀತಿ ಕಾಣಬೇಕಾಗಿತ್ತು. ಆದರೆ ಇವರು ಮಾಡಿದ್ದೇನು ಅನ್ನುವಂತಹ ಪ್ರಶ್ನೆಯನ್ನ ಸುಚೇತಾ ಅವರು ಮಾಡ್ತಾ ಇದ್ದಾರೆ. ನಮ್ಮ ಮನೆತನವನ್ನೇ ಹಾಳು ಮಾಡಿದ್ರು ಅಂತ ಅವರು ಭಾವುಕರಾಗಿ ಕಣ್ಣೀರು ಹಾಕ್ತಾ ಮಾತಾಡ್ತಾ ಇದ್ದಾರೆ. ಇನ್ನು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಡಿ ಗ್ಯಾಂಗ್ನ ವಿರುದ್ಧ ಅವರು ಸಿಟ್ಟಾಗ್ತಾ ಇದ್ದಾರೆ. ಅಗೇನ್ ಇನ್ನಷ್ಟು ಅವ್ರನ್ನ ಮಾತಾಡ್ಸೋಣ. ಈಗ ನೇರ ಸಂಪರ್ಕದಲ್ಲಿ ಮತ್ತೆ ಜಾಯ್ನ್ ಆಗ್ತಿದ್ದಾರೆ ಸುಚೇತಾ ಅವರೇ. ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ ನಾನು. ಈಗ ಇಷ್ಟು ಫೋಟೋಗಳು ಈಗ ಆಚೆ ಬಂದಿರೋದು, ನಿನ್ನೆ ಅಷ್ಟೇ ಚಾರ್ಜ್ ಶೀಟನ್ನು ಸಲ್ಲಿಸಿರೋದು, ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ತಮಗೆ ಇದೆಯಾ? ಸಿಗುತ್ತೆ, ನಮ್ಮ ಬ್ರದರ್ ಸಾವಿಗೆ ಅಂತ ನಾವು ಫ್ಯಾಮಿಲಿಯನ್ನ ಅನ್ಕೊಂಡಿದೀವಿ. ಯಾಕಂದ್ರೆ ಪೊಲೀಸರು ತುಂಬಾ ಚೆನ್ನಾಗಿ ತನಿಖೆ ಮಾಡಿದ್ದಾರೆ ಸರ್. ಒಂದು ಸಣ್ಣ ಪ್ರೂಫ್ ಕೊಡದೆ, ಸಣ್ಣ ಸಾಕ್ಷಿಗಳು ಕೂಡ ಬಿಡದಂಗೆ ಎಲ್ಲಾ ತರದ್ದು ಸಾಕ್ಷಿಗಳನ್ನ ಕಲೆ ಹಾಕಿ ಅವರು ಚೆನ್ನಾಗಿ ಮಾಡಿದ್ದಾರೆ ಪೊಲೀಸರಿಗೆ. ಅದ್ರ ಬಗ್ಗೆ ನಾವು ಮಾತಾಡಲ್ಲ, ಯಾಕಂದ್ರೆ ಕಾನೂನು ಮತ್ತು ಪೊಲೀಸ್ನವ್ರು ಯಾವತ್ತು ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲೇ ನಮ್ ಇಡೀ ಫ್ಯಾಮಿಲಿ ಇದೀವಿ ಸರ್. ಅವನಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಕೂಡ ನಮ್ ಫ್ಯಾಮಿಲಿಗಿದೆ, ಸಿಗುತ್ತೆ. ಏನ್ ಆಗ್ಬೇಕು ಸುಚೇತಾ ಅವ್ರು? ಆಕ್ಚುಲಿ ತಾವೇನ್ ಬಯಸ್ತಾ ಇದೀರಿ? ಕೇಸಲ್ಲಿ ಏನಾಗ್ಬೇಕು ಅಂತ ಬಯಸ್ತಾ ಇದೀರಿ ತಾವು? ಏನಿಲ್ಲ ಸರ್, ಅದ ಅವ್ರು ಕೂಡ ಈಗ ನಮ್ಮ ಅಣ್ಣ ಯಾವ ರೀತಿ ಅವರಿಗೆ ಬೇಡ್ಕೊಂಡು ಆ ರೀತಿ ಅವ್ನಿಗೆ ಚಿತ್ರಹಿಂಸೆ ಕೊಟ್ಟಿದಾರೋ ಅವರು ಕೂಡ ಅದೇ ತರ ನೋವು ಅನ್ಭವಿಸ್ಬೇಕು. ಅವರು ಕೂಡ ಇನ್ನೊಬ್ರಿಗೆ ಬೇಡ್ಕೊಳ್ಳುವಂತ ಪರಿಸ್ಥಿತಿ ಅವ್ರಿಗೂ ಬರ್ಬೇಕು. ಆವಾಗೆ ನಾವ್ ಇನ್ನೊಬ್ರಿಗೆ ಮಾಡಿದ್ವಿ ಅನ್ನೋ ನೋವು ಅವ್ರಿಗೆ ಆಗುತ್ತೆ.
ಓಕೆ, ಧನ್ಯವಾದ ಸುಚೇತಾ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ.